ಅಯ್ಯೋಯ್ಯೋ ಅಕ್ಕಪಕ್ಕದವರು ಅವ್ರ ಜಮೀನು ಇದ್ರೆ ಅದೃಷ್ಟ ಗುರು ಅವ್ರಿಗೆ ಬಿಸ್ನೆಸ್ ಮಾಡ್ಕೋಬೋದು. ನನಗೇನಾದ್ರು ಈ ಥರ ಸಿಕ್ಬಿಟ್ರೆ ಅವಕಾಶ, ನಾನು ಗ್ಯಾರಂಟಿ ಬಿಸ್ನೆಸ್ ಮಾಡ್ತೀನಿ ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಬಂದು. ನಿಮ್ಮ ಕೊಡ್ತಾನೆ ಇಲ್ಲ ಬಿಸ್ನೆಸ್ ಹಾಕೊಡ್ತೀನಿ ನಮ್ಮ ಫ್ರೆಂಡ್ಸ್ ಯಾರಿಗಾರು. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಮ್ಮ ಫ್ರೆಂಡು ಒಂದು ಸಾಂಗ್ ಹೇಳ್ತಿದ್ದ ಅವತ್ತು, ಹರಿಯೇ ಹರಿಯೇ ಬಾ ಅಂತ. ಇದ್ಯಾವರು ಇದ್ಯಾವ್ದು ಸಾಂಗ್ ಇದು? ಹರಿಯೇ ಹರಿಯೇ ಬಾ ಬಾ ಅಂತ. ಯಾರು ಬಂದು ಹರಿತಾರೆ ಇವನ್ಗೆ ಅಂತ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಇನ್ನೊಬ್ಬ ಫ್ರೆಂಡ್ ಅದು ಹರಿಯೇ ಹರಿಯೇ ಬಾ ಅಲ್ಲ ಕಣ್ಲಾ, ಹಿರಿಯೇ ಹಿರಿಯೇ ಬಾ ಕಣ್ಲಾ ಅಂತ ಹೇಳ್ತವನೆ. ಯಪ್ಪ ನಾನು ಎಲ್ಲೆಲ್ಲೋ ಯೋಚನೆ ಹೋಗ್ಬಿಟ್ಟೆ ಅವ್ನು ಹೇಳಿದ ಸಾಂಗ್ ಕೇಳಿ, ಹರಿಯೇ ಹರಿಯೇ ಬಾ ಅಂತವನೆ. ಯಪ್ಪ ಮಕ್ಕಳು ಕರೆಕ್ಟಾಗಿ ಸಾಂಗ್ಗಳು ಕೇಳಿರಲ್ಲ, ಏನೇನೋ ಹೇಳ್ಬಿಡ್ತಾರೆ ಬಂದ್ಬಿಟ್ಟು. ಅದೇ ಭಾರಿ ಬೇಜಾರಾಗೋದು. ನೋಡಿ ನನ್ನಷ್ಟು ನೀಟಾಗಿ ಸಾಂಗ್ ಹೇಳಲ್ಲ ಯಾರು ಅಲ್ವಾ? ಭ್ರಮೆ ಕಂಡಿದ್ದೀನಿ ನಂಬಿಕೊಂಡಿರಪ್ಪ ಅಂತ ಮನ್ಸಲ್ಲಿ ಹೇಳ್ಕೊಂಡಿರ್ತೀರಾ, ನಂಗೆ ಕೇಳಿಸ್ತಾ ಇದೆ ಆಲ್ರೆಡಿ. ಹರೋಣ ಬಾ ಹರೋಣ ಬಾ ಒಂದಾಗಿನ ಓಮಿನಿ ದ ಲೆಜೆಂಡ್. ಇದು ಒಳ್ಳೆ ಗಾಡಿ ಗುರು. ಕಾರಲ್ಲಿ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಗೊತ್ತಾ? ಡ್ಯೂಕ್ ಕಾಂಪಿಟೇಷನ್ ಕೊಡೋಣ ಬೇಡ, ಆಮೇಲೆ ಫೋಟೋ ಫ್ರೇಮ್ ಮಾಡಿಬಿಟ್ರೆ ಕಷ್ಟ ನಮ್ಮದು. ಎಡವಟ್ಟುಗಳ ಮಾಡಿಬಿಟ್ಟು ಈ ಥರ ಪೈಪೋಟಿ ಮಾಡ್ತೀನಿ ಅಂತ ಹೋಗ್ಬಿಟ್ಟವ್ರು ಎಲ್ಲ ಮಣ್ಣಾಗ್ಬಿಟ್ಟವ್ರೆ. ಮೀಸೆ ಹೊತ್ತಿ ಮೆರೆದವರೆಲ್ಲ ಮಣ್ಣಾದರು ಅಂತ ಅಣ್ಣವ್ರು ಸಾಂಗ್ ಹೇಳಿಲ್ವಾ? ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು. ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಇವ್ನ್ಯಾವನ ಸೆಡೆ ನನ್ನ ಮಗ? ಏನು ಸೌಂಡ್ ಗುರು? ಆ ಸೈಲೆನ್ಸರ್ ತಗೊಂಡು ನೀನು ತಿಕ್ಕಿಟ್ಕೊಳ್ಳ. ಯಾವ ಗಾಡಿಗೆ ಯಾವ ಸೈಲೆನ್ಸರ್ ಹಾಕ್ಸ್ಬೇಕು ಅಂತ ಗೊತ್ತಿಲ್ಲ, ಕಾಮನ್ ಸೆನ್ಸ್ ಇಲ್ಲ ಬಡೆದವಕ್ಕೆ. ಅದು ಒಡ್ರೋ ಅಂತ ಆಯ್ತಾಗ ಈ ಸೌಂಡು. ಅದೇನು ಸೂಪರ್ ಬೈಕು ಅಲ್ಲ, ಸೂಪರ್ ಬೈಕ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಬೀಜ ಬೈಕ್ ಬರ್ಸೋ ಮೂಮೆಂಟ್ ಅಂದ್ರೆ ಇದೇನಾ? ಯಾವ ಸೈಡಿಂದ ಓವರ್ಟೇಕ್ ಮಾಡ್ತಾವನವನು? ಮೀಸೆ ಹೊತ್ತಿ ಮೆರೆದವರೆಲ್ಲ ಮಣ್ಣಾದರು. ಅದ್ಯಾಕೆ ಎತ್ತಿಕಾಯ ಮೇಕೆ ಎತ್ಕೊಂಡು ಓಡಿಸ್ತಾವನವನು? ಬೆಂಗಳೂರು 43 ಕಿಲೋಮೀಟರ್, ದೇವನಹಳ್ಳಿ 11. ಅಪ್ಪ ಗುರು ಇನ್ನೊಂದು ಹೆಂಗೆ ಗೊತ್ತಾ, ನಾನು ಈ ನಮ್ಮ ಗೋಪುರ ಹಾಕೊಂಡಿದ್ರೆ ಎಲ್ಲ ನೋಡ್ತಾರಪ್ಪ, ತಿರುಗಿ ನೋಡ್ತಾರೆ. ಆದರೆ ಯಾವ ಚಾನಲ್ಲು ಅಂತ ಒಬ್ಬರು ಕೇಳಲ್ಲ ಸ್ನೇಹಿತರೆ. ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಕೇಳಲಿಲ್ಲ ಅಂದ್ರೇನು ಪಾಪ, ಅವ್ರ ಸಮಯ ಅವ್ರಿಗೆ ಕೇಳಲೇಬೇಕು ಅಂತೇನಿಲ್ಲ. ನಡಿಯಪ್ಪ ಬಸ್ಸು, ಅವ್ನು ಓವರ್ಟೇಕ್ ಮಾಡೋಕ್ಕೆ ಬರ್ತಾವನೆ. ನಾವು ಬಸ್ಸವ್ರಿಗೆ ಜಾಗ ಕೊಟ್ಟು ಹೋಗ್ಬಿಡೋದು ಒಳ್ಳೇದು. ಅಯ್ಯೋ 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 ಅಯ್ಯೋ. ಮಳೆ ಬರುವ ಎಲ್ಲ ಲಕ್ಷಣಗಳು ಬೆಂಗಳೂರಿನಲ್ಲಿ ಕಾಣಿಸುತ್ತಿದೆ. ಹವಾಮಾನ ವರದಿ ಓದುತ್ತಿರುವವರು ಮಿಸ್ಟರ್ KA13. ಬೆಂಗಳೂರು 35 ಕಿಲೋಮೀಟರ್, ಸೇಲಂ 245, ಮಧುರೈ 579, ಕನ್ಯಾಕುಮಾರಿ 804 ಕಿಲೋಮೀಟರ್. ಎಲ್ಲರೂ ಸಂಸಾರ ಸಮೇತರಾಗಿ ಬೆಂಗಳೂರಿಗೆ ಬರಬೇಕೆಂದು ವಿನಂತಿ. ನಿಮ್ಮ ಆಹ್ವಾನಕ್ಕಾಗಿ ಕಾಯುತ್ತಿರುವ ಮಿಸ್ಟರ್ KA13 ಹಾಗೂ ಅವರ ಸಬ್ಸ್ಕ್ರೈಬರ್ಸ್ಗಳು. ಕನ್ನಡ ಓದೋದೇ ಒಂದು ಚಂದ, ಕನ್ನಡ ಮಾತಾಡೋದೇ ಒಂದು ಚಂದ, ಅದಕ್ಕಿಂತ ಅಂದ ಚಂದ ಇನ್ನೇನಿದೆ ಕಂದ. ಓಡಿ 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 ಇನ್ನೂ ಓಡಬೇಕು, ಸಾಕಾಯ್ತಾ ಇಲ್ಲ ಸ್ಪೀಡು. ಹೊಟ್ಟೆ ಜಾಸ್ತಿ ಆಗ್ಬಿಟ್ಟೈತೆ ಆ ಹಣ್ಣಿಂಗೆ. ನೋಡಿ ಅಲ್ಲೇ ಹಿಂದೆ ಬರೋ ರೋಡೇ ಕಾಣಲ್ವಲ್ಲ ಗುರು. ಅಯ್ಯೋ 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 ಅಯ್ಯೋ.
ಪೆಟ್ರೋಲ್ ಹಾಕೋರೋ ಇಲ್ಲ ಬೇರೆ ಏನಾರು ಹಾಕ್ಬಿಟ್ಟವ್ರ ಗಾಡೀಲಿ. ಈ ರೇಂಜಿಗೆ ಹೊಗೆ ಬರ್ತಾಯ್ತಲ್ಲೋ ಅಯ್ಯಪ್ಪ ಸ್ವಾಮಿ. ಅದು ಕವಾಸಕಿ ವರ್ಸಸ್ ಅದು ಇಡಬೇಕು. ಚೆನ್ನಾಗಿದೆ ಗಾಡಿ. ಒಬ್ಬ ನಿಜವಾದ ಬೈಕರು ಅವನ ಅಕ್ಕಪಕ್ಕದಲ್ಲಿ ಯಾವ್ದಾರು ಒಂದು ಗಾಡಿ ಹೋಗ್ತಿರ್ಲಿ, ಆ ಗಾಡಿ ಮೇಲೆ ಎಷ್ಟು ಚೆನ್ನಾಗಿರೋರೆ ಕೂತಿರ್ಲಿ, ಚೆನ್ನಾಗಿರೋರು ನೋಡಲ್ಲ ಅವನು ನೋಡೋದೇ ಗಾಡಿನ. ಓಕೆ ಸ್ನೇಹಿತರೆ, ಇನ್ನೇನಿಲ್ಲ ಹೇಳೋವಂಥದ್ದು. ನೀವೇ ನೋಡಿದ್ರಿ ವಿಡಿಯೋ. ಎಕ್ಸ್ಪಲ್ಸ್ ಗಾಡಿನೂ ಚೆನ್ನಾಗಿತ್ತು. ಆಮೇಲೆ ಇಶಾ ಫೌಂಡೇಶನ್ ಅವರ ಶಿವನ ಸ್ಟ್ಯಾಚ್ಯೂ ಕೂಡ, ಆ ಜಾಗ ಕೂಡ ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ತಾ, ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.